ನಮಸ್ತೆ ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಶುರುವಾಗೋಕೆ. ಈಗಾಗಲೇ ಆ ಸ್ಪರ್ಧಿಗಳು ಹೋಗ್ತಾರೆ, ಈ ಸ್ಪರ್ಧಿಗಳು ಹೋಗ್ತಾರೆ, ಅವ್ರು ಹೋಗ್ತಾರೆ, ಇವ್ರು ಹೋಗ್ತಾರೆ ಅಂತ ಗಾಸಿಪ್ ಸುದ್ದಿಗಳು ಹರಿದಾಡ್ತಾನೆ ಇದೆ. ಕೆಲವ್ರ ಹೆಸರಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಗೆ ಸುದೀಪ್ ಅವರು ಹೋಸ್ಟ್ ಮಾಡಲ್ಲ, ರಿಷಬ್ ಶೆಟ್ಟಿ ಅವರು ಹೋಸ್ಟ್ ಮಾಡ್ತಾರೆ, ರಮೇಶ್ ಅರವಿಂದ್ ಅವರು ಹೋಸ್ಟ್ ಮಾಡ್ತಾರೆ ಅಂತೆಲ್ಲ ಫೇಕ್ ನ್ಯೂಸ್ಗಳು ಕೂಡ ಬರ್ತಾ ಇದೆ. ಆದ್ರೆ ನನಗ್ ಗೊತ್ತಿರೋ ಪ್ರಕಾರ ಈ ಸೀಸನ್ ನ ಕೂಡ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾ ಇದ್ದಾರೆ. ಇದಂತೂ ಪಕ್ಕಾ ಕನ್ಫರ್ಮ್ ನ್ಯೂಸ್. ರಿಷಬ್ ಶೆಟ್ಟಿ ಅವರಂತೂ ಬಿಗ್ ಬಾಸ್ ನ ಹೋಸ್ಟ್ ಮಾಡೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಯಾಕಂದ್ರೆ ಅವರು ಈಗ ಆಲ್ರೆಡಿ ಕಾಂತಾರ 2 ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಬರೋ ಏಪ್ರಿಲ್ ನಲ್ಲಿ ಆ ಸಿನಿಮಾ ತೆರೆ ಕಾಣಬೇಕಾಗಿದೆ. ಸೊ ಅವರಂತೂ ಈಗ ಬಿಗ್ ಬಾಸ್ ಹೋಸ್ಟ್ ಮಾಡೋ ಸ್ಥಿತಿಯಲ್ಲಂತೂ ಇಲ್ಲ. ಇನ್ನು ರಮೇಶ್ ಅರವಿಂದ್ ಅವರು ಜೀ ಕನ್ನಡದ ವೀಕೆಂಡ್ ವಿತ್ ರಮೇಶ್ ಪ್ರೋಗ್ರಾಮ್ ಹೋಸ್ಟ್ ಮಾಡೋದು ಅವರೇ ಆಗಿರೋದ್ರಿಂದ ಅದು ಕೂಡ ಇನ್ನೇನು ಸದ್ಯದಲ್ಲೇ ಶುರು ಆಗ್ಲಿಕ್ಕಿದೆ. ಸೊ ಅವರಂತೂ ಬಿಗ್ ಬಾಸ್ ನಿರೂಪಣೆ ಮಾಡೋದು ಶುದ್ಧ ಸುಳ್ಳು ಸುದ್ದಿ. ಹಾಗಾಗಿ ಈ ಸೀಸನ್ ನ ಕೂಡ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ನಿಮ್ಗೆಲ್ಲರಿಗೂ ಒಂದು ಶಾಕಿಂಗ್ ನ್ಯೂಸ್ ಹೇಳಲಿಕ್ಕಂತ ನಾನು ಬಂದಿದ್ದೀನಿ. ಅದೇನಪ್ಪಾ ಅಂದ್ರೆ, ಬಿಗ್ ಬಾಸ್ ಸೀಸನ್ 10ರಲ್ಲಿ ಇದ್ದಂತ ಒಬ್ಬ ಸ್ಪರ್ಧಿ, ಅವರು ಕೂಡ ವೈರಲ್ ಆಗಿದ್ದಂಥ ಸ್ಪರ್ಧಿ, ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಂಥ ಸ್ಪರ್ಧಿ, ಅವರಿಂದಾನೇ ಬಿಗ್ ಬಾಸ್ ಕನ್ನಡ ಸೀಸನ್ 10 ಸಿಕ್ಕಾಪಟ್ಟೆ ಫೇಮಸ್ ಆಯಿತು. ಹಾಗೆ ಸುದ್ದಿಯಲ್ಲಿತ್ತು, ಸಿಕ್ಕಾಪಟ್ಟೆ TRP ಕೂಡ ಬಂತು ಅಂತ ಹೆಸರು ಪಡ್ಕೊಂಡಂತ ಸ್ಪರ್ಧಿ ಈ ಸೀಸನ್ನಲ್ಲೂ ಇರ್ತಾರೆ ಅನ್ನೋ ಒಂದು ಸುದ್ದಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಹಾಗಾದ್ರೆ ಆ ಸ್ಪರ್ಧಿ ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ಕೂಡ ನಿಮ್ಗೂ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾದ್ರೆ ತಡ ಮಾಡೋದು ಬೇಡ, ಆ ಸ್ಪರ್ಧಿ ಯಾರು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಬಿಗ್ ಬಾಸ್ ಕನ್ನಡ ಸೀಸನ್ 10 ಎಲ್ಲಾ ಸೀಸನ್ಗೂ ಹೋಲಿಸಿದ್ರು ಸಿಕ್ಕಾಪಟ್ಟೆ TRP ಕೊಟ್ಟಂತ ಸೀಸನ್ ಅದು ಬಿಗ್ ಬಾಸ್ ಕನ್ನಡ ಸೀಸನ್ 10. ಅದರಲ್ಲಿ ಕೆಲವರಿಂದ ಆ ಸೀಸನ್ ಸಿಕ್ಕಾಪಟ್ಟೆ TRP ಬಂತು ಅಂತ ಹೇಳಲಾಗ್ತಾ ಇತ್ತು. ಅಂತವ್ರು ಯಾರಪ್ಪ ಅಂದ್ರೆ, ಮೊದಲನೇದಾಗಿ ಸಂಗೀತ ಶೃಂಗೇರಿ ಅವರು, ಹಾಗೆ ಬಿಗ್ ಬಾಸ್ ಆನೆ ಅಂತ ಹೆಸರು ತಗೊಂಡಂತ ವಿನಯ್ ಅವರು, ಹಾಗೆ ಡ್ರೋನ್ ಪ್ರತಾಪ್ ಅವರು. ಇವ್ರ 3 ಜನ ಸಿಕ್ಕಾಪಟ್ಟೆ ಫೇಮಸ್ ಆದಂತವ್ರು ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ. ಇವ್ರ 3 ಜನದಲ್ಲಿ ಒಬ್ರು ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲೂ ಕೂಡ ಬರ್ತಾ ಇದ್ದಾರೆ ಅನ್ನೋ ಸುದ್ದಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಹಾಗಾದ್ರೆ ಅವ್ರು ಯಾರು ಅಂತ ನೋಡೋದಾದ್ರೆ, ಸಂಗೀತ ಶೃಂಗೇರಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲೂ ಬರ್ತಾ ಇದ್ದಾರೆ ಅನ್ನೋ ಸುದ್ದಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಕೂಡ ನಾನು ಹೇಳ್ತೀನಿ. ಆದರೆ ಸಂಗೀತ ಶೃಂಗೇರಿ ಅವರ ಫ್ಯಾನ್ಸ್ ಅಂತೂ ಇನ್ಸ್ಟಾಗ್ರಾಮಲ್ಲಿ ಹಾಗೂ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕ್ತಾ ಇದ್ದಾರೆ. ಏನಂತ ಅಂದರೆ, ದಯವಿಟ್ಟು ಸಂಗೀತ ಶೃಂಗೇರಿ ಅವರೇ, ನೀವು ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಬರೋಕೆ ಹೋಗಬೇಡಿ. ಇವರು ನಿಮ್ಮನ್ನ ಉಪಯೋಗಿಸ್ಕೊಂಡು ಒಳ್ಳೆ TRP ಪಡೆದುಕೊಂಡು ನಿಮ್ಮನ್ನ ವಿನ್ ಮಾಡಿಸಿಲ್ಲ. ಅವರು ಟಾಪ್ 2ಗೂ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗಿಲ್ಲ. ಇದು ಮೋಸ ಮಾಡೋಂಥ ರಿಯಾಲಿಟಿ ಶೋ. ಇದು ನಿಮಗೆ ಸರಿ ಹೋಗೋದಿಲ್ಲ. ದಯವಿಟ್ಟು ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಬರಬೇಡಿ ಅಂತ ಹೇಳಿ ಅಂತ ಪೋಸ್ಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಂಗೀತ ಶೃಂಗೇರಿ ಅವ್ರನ್ನ ಟ್ಯಾಗ್ ಮಾಡಿ ಅವರ ಫ್ಯಾನ್ಸ್ ಎಲ್ಲ ಕಡೆ ಅದನ್ನ ವೈರಲ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಫ್ಯಾನ್ಸ್ ಖುಷಿ ಪಡ್ತಾ ಇದ್ದಾರೆ, ಸಂಗೀತ ಶೃಂಗೇರಿ ಅವರು 11ನೇ ಸೀಸನ್ಗೆ ಬರಲಿ, ಆ ಸೀಸನ್ನಲ್ಲಾದರೂ ಅವ್ರನ್ನ ವಿನ್ ಮಾಡಿಸಿ, ಅವರಿದ್ರೆ ನಮಗೆ ನೋಡೋಕೆ ಚೆನ್ನಾಗಿರುತ್ತೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗತ್ತೆ. ಹಾಗೆ ಬೇರೆ ಸ್ಪರ್ಧಿಗಳು ಯಾರಾದರೂ ತುಂಬ ಆಟಿಟ್ಯೂಡ್ ತೋರಿಸೋಂಥ ಸ್ಪರ್ಧಿಗಳ ಬೆವರು ಇಳಿಸೋಕೆ ಸಂಗೀತ ಶೃಂಗೇರಿ ಅವರಿಂದ ಮಾತ್ರ ಸಾಧ್ಯ. ಸೊ ಅವ್ರು ಬಂದರೆ ನಮಗೆ ಖುಷಿನೇ ಅಂತ ಹೇಳಿ ಸಂಗೀತ ಶೃಂಗೇರಿ ಅವರ ಇನ್ನು ಉಳಿದ ಫ್ಯಾನ್ಸ್ ಅದನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ಆ ನ್ಯೂಸ್ನ ಸಂಗೀತ ಶೃಂಗೇರಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲೂ ಕೂಡ ಬರಲಿ ಅಂತ ಹೇಳಿ ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ. ಸಂಗೀತ ಶೃಂಗೇರಿ ಅವರು ಕೂಡ ಬಿಗ್ ಬಾಸ್ ಇಂದ ಬಂದ ಮೇಲೆ ಅಂತ ಒಳ್ಳೆ ಪ್ರಾಜೆಕ್ಟ್ ಯಾವುದು ಅವರು ಕೈಗೆತ್ಕೊಂಡಿಲ್ಲ. ಮಾರಿಗೋಲ್ಡ್ ಅಂತ ಒಂದು ಸಿನಿಮಾ ಮೊದಲೇ ಮಾಡಿದ್ರು, ಅದನ್ನ ರಿಲೀಸ್ ಮಾಡಿದ್ರು ಬಿಗ್ ಬಾಸ್ ಇಂದ ಬಂದ ಮೇಲೆ. ಅದು ಬಿಟ್ಟು ಸಣ್ಣ ಪುಟ್ಟ ಪ್ರೋಗ್ರಾಮ್ಗಳಿಗೆ ಬಂದು ಹೋದ್ರು ಬಿಟ್ರೆ ಬೇರೆ ಯಾವ ಸಿನಿಮಾಗಳಾಗ್ಲಿ ಬೇರೆ ಯಾವುದೇ ರಿಯಾಲಿಟಿ ಶೋಗಳಲ್ಲಾಗ್ಲಿ ಅವರು ಕಾಣಿಸ್ಕೊಳ್ಳಿಲ್ಲ, ಹೆಚ್ಚು ಸುದ್ದಿ ಆಗಲಿಲ್ಲ. ಸಂಗೀತ ಶೃಂಗೇರಿ ಅವರು ಏನು ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಎಷ್ಟು ಸುದ್ದಿಯಲ್ಲಿದ್ರೋ ಅದರ ಕಾಲ್ ಭಾಗದಷ್ಟು ಸುದ್ದಿಯಲ್ಲಿ ಇರಲಿಲ್ಲ. ಅವರು ಹೊರಗಡೆ ಬಂದ್ಮೇಲೆ ಅವ್ರನ್ನ ಜನರು ಬೇಗನೆ ಮರ್ತರು ಅಂತಾನೆ ಹೇಳ್ಬೋದು. ಹಾಗಾಗಿ ಮತ್ತೆ ಸುದ್ದಿಯಲ್ಲಿರೋದಕ್ಕೆ ಮತ್ತೆ ಫೇಮ್ ತಗೊಳ್ಳೋಕೆ ಸೀಸನ್ 11ಕ್ಕೂ ಬರ್ತಾರೇನೋ ಅಂತ
ಕೆಲವರು ಅಂದ್ಕೊಂಡಿದ್ರು. ಆದರೆ ಅವರೇ ಸ್ವತಃ ಇನ್ಸ್ಟಾಗ್ರಾಮ್ ಲೈವ್ಗೆ ಬಂದು ಸಂಗೀತಾ ಶೃಂಗೇರಿ ಅವರು, ನಾನು ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಕನ್ನಡ ಸೀಸನ್ 11ಕ್ಕೆ ಬರೋದಿಲ್ಲ, ಸಾಕು ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಸೀಸನ್ 10ಕ್ಕೆ ಬಂದೆ, ಸಾಕು ನನಗೆ ಆ ಎಕ್ಸ್ಪೀರಿಯನ್ಸ್, ಮತ್ತೆ ನಾನು ಬಿಗ್ ಬಾಸ್ಗೆ ಬರಕ್ಕೆ ಹೋಗಲ್ಲ ಅಂತ ಹೇಳಿ ಅವರೇ ಲೈವ್ಗೆ ಬಂದು ಹೇಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಸಂಗೀತಾ ಶೃಂಗೇರಿ ಅವರು ಸೀಸನ್ 11ಕ್ಕೆ ಬರೋ ಚಾನ್ಸೇ ಇಲ್ಲ. ಈ ಸೀಸನಲ್ಲಿ ಎಲ್ಲ ಹೊಸ ಮುಖಗಳೇ ಬರ್ತಾರೆ. ನಾನು ಯಾರ್ಯಾರು ಬರ್ತಾರೆ ಅನ್ನೋ ಸುದ್ದಿನ ಈಗ ಆಲ್ರೆಡಿ ನಮ್ಮ ಚಾನಲಲ್ಲಿ ಹಾಕಿದ್ದೀನಿ, ನೀವು ಹೋಗಿ ನೋಡ್ಬೋದು. ಹಾಗೆ ನಿಮಗೆ ಯಾರ್ಯಾರು ಬರಬೇಕು, ಈ ಸೀಸನಲ್ಲಿ ಯಾರ್ಯಾರಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಿಮ್ಗನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಫಾಲೋ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ. ಧನ್ಯವಾದ.